ಸಚಿವ ರಮನಾಥ್ ರೈ ಅವರಿಗೆ ಗೃಹ ಖಾತೆಯನ್ನು ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಇನ್ನು ಸಂಪುಟ ವಿಸ್ತರಣೆಯೇ ಆಗಿಲ್ಲ, ಗೃಹ ಸಚಿವರ ಖಾತೆ ಬಗ್ಗೆ ಏನ್ ಹೇಳೋಕೆ ಆಗುತ್ತೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಚಿವ ರಮನಾಥ್ ರೈ ಹೆಸರನ್ನ ನಾವು ಎಲ್ಲೂ ಹೇಳಿಲ್ಲ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಸುದ್ದಿಯಾಗಿತ್ತು, ರಮನಾಥ್ ರೈ ಅವರಿಗೆ ಕರಾವಳಿ ಕಾಂಗ್ರೆಸ್ನ ನಾಯಕತ್ವವನ್ನು ಚುನಾವಣಾ ಟೈಮ್ನಲ್ಲಿ ಕೊಡಲಾಗುತ್ತೆ, ಅದರ ಸಲುವಾಗಿನೇ ಅವರನ್ನ ಬಲಪಡಿಸುವ ಸಲುವಾಗಿನೇ ಅವರಿಗೆ ಪ್ರಮೋಷನ್ ಕೊಟ್ಟು ಗೃಹ ಖಾತೆಯನ್ನ ಕೊಡಲಾಗುತ್ತೆ ಅನ್ನುವಂತಹ ಮಾಹಿತಿಗಳು ಏನು ಕೇಳಿ ಬಂದಿದ್ವು. ಇದಕ್ಕೆ ಸಂಬಂಧಪಟ್ಟ ಹಾಗೆ ರಮನಾಥ್ ರೈ ಅವರು ಕೂಡ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ರು. ಬೆಳಗ್ಗೆ ನಾವು ನೋಡ್ತಾ ಇದ್ವಿ. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮನಾಥ್ ರೈ ಹೆಸರನ್ನ ನಾವು ಇನ್ನೂ ಕೂಡ ಎಲ್ಲೂ ಹೇಳಿಲ್ಲ, ಸಂಪುಟ ವಿಸ್ತರಣೆ ಆಗಲಿ ಬಳಿಕ ನೋಡೋಣ ಅನ್ನುವಂತಹ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ನೀಡಿದ್ದಾರೆ. ಈ ಮೂಲಕ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ಇಲ್ಲಿ ಯಾವುದನ್ನ ಕೂಡ ಬಹಿರಂಗಪಡಿಸಿಲ್ಲ. ಗೃಹ ಸಚಿವರ ಬಗ್ಗೆ ಈ ಸಡನ್ ಆಗಿ ಕೇಳಿದ್ರೆ ಏನು ಹೇಳೋಕ್ಕಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ರೀತಿಯ ಹೇಳಿಕೆಯನ್ನ ನೀಡಿದ್ದಾರೆ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಹೇಳಿದ್ದಾರೆ ಅಂತ ನಾವೀಗ ನೋಡ್ಕೊಂಡ್ ಬರೋಣ. ಮಿನಿಸ್ಟರ್ ಮಾಡಿಲ್ಲ, ಹೋಮ್ ಮಿನಿಸ್ಟರ್ ಏನಾಯ್ತು ಅಂದ್ರೆ ಏನ್ರಿ ಏನಪ್ಪ ನೀವು, ನನಗೆ ಗೊತ್ತೇ ಆಗೋದಿಲ್ಲ. ಇನ್ನು ಮಿನಿಸ್ಟರ್ನೇ ಫಿಲಪ್ ಮಾಡಿಲ್ಲ ನಾವು 3 ಜನನ. ಅದು ಮಿನಿಸ್ಟರ್ ಮಾಡಿದ್ಮೇಲೆ ಹೋಮ್ ಮಿನಿಸ್ಟರ್ ಯಾರನ್ನ ಮಾಡಬೇಕು ಅಂತ ಮಾಡೋದು. ಇನ್ನು ಮಾಡಕ್ಕೂ ಮುಂಚಿತವಾಗಿ, ಕೂಸುಟ್ಟಕ್ಕೂ ಮುಂಚಿತವಾಗಿ ಕುಪಾಲಿ ಹಾಕಳಿ ಅಂದ್ರೆ ಯಾರು ನಿಮ್ಗೆ ಹೇಳಿದ್ರ? ರಮನಾಥ್ ರೈ ಹೇಳಿದ್ರ ಹಂಗಂತ? ಯಾರು ನಿಮ್ಗೆ ಹೇಳಿದ್ರ? ರಮನಾಥ್ ರೈ ಹೇಳಿದ್ರ ಹಂಗಂತ? ಸುಮ್ಮನೆ ನೀವೇ ಊಹೆ ಮಾಡ್ಕೊಳ್ಳೋದು, ಬರೆಯೋದು ಅಂತ. ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ. ರಮನಾಥ್ ರೈ ಅವರನ್ನ ನಾವು ಬೆಳಗ್ಗೆ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವರು ಈ ಬಗ್ಗೆ ನಾವು ಸದ್ಯಕ್ಕೆ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಸಂಪುಟ ವಿಸ್ತರಣೆ ಆಗಿಲ್ಲ, ಇನ್ನೂ ಕೂಡ ಹುದ್ದೆಗಳು ಖಾಲಿ ಇವೆ ಅನ್ನುವಂತ ಹೇಳಿಕೆಯನ್ನ ನೀಡಿದ್ದಾರೆ. ಏನು ಸ್ವತಂತ್ರ ಧರ್ಮ ಪ್ರಸ್ತಾವದಿಂದ ಹಿಂದೆ ಸರಿಯುವ ಪ್ರಶ್ನೆ ಇಲ್ಲ ಅಂತ ದಾವಣಗೆರೆಯಲ್ಲಿ ಶಾಸಕ ಶಾಮನೂರು ಶಿವಶಂಕರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಮೂಲಕ ವೀರಶೈವ ಲಿಂಗಾಯತ ಸ್ವತಂತ್ರ ಧರ್ಮ ವಿಚಾರ ಈಗ ತೀವ್ರತೆಯನ್ನ ಪಡೆದುಕೊಂಡಿದೆ. ಬೆಂಗಳೂರಿಗೆ ಪ್ರವಾಸವನ್ನು ಬೆಳೆಸಿದ್ದಾರೆ ಶಾಮನೂರು ಶಿವಶಂಕರಪ್ಪ, ಒನ್ ಆಫ್ ದಿ ಪ್ರಭಾವಿ ಲಿಂಗಾಯತ ಮುಖಂಡ. ದಾವಣಗೆರೆಯಲ್ಲೇ ಇವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಅವರು ಹೌದು. ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮನವಿಯನ್ನ ಮಾಡಲಾಗಿದೆ ಅಂತ ಕೂಡ ಅವರು ಹೇಳಿದ್ದಾರೆ. ಇನ್ನು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾವೀಗ ನೋಡ್ತಾ ಇರುವಂತಹ ಸುದ್ದಿ, ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಗೃಹ ಖಾತೆಗೆ ಸಂಬಂಧಪಟ್ಟಂತೆ ಏನು ಸುದ್ದಿ ಹರಿದಾಡ್ತಾ ಇತ್ತು. ರಮನಾಥ್ ರೈ ಅವರನ್ನ ಗೃಹ ಖಾತೆ ಸಚಿವರನ್ನಾಗಿ ನೇಮಿಸಲಾಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ಸದ್ಯಕ್ಕೆ ಯಾವುದೇ ರೀತಿ ನಾವು ಹೇಳಿಕೆಯನ್ನು ಕೊಟ್ಟಿಲ್ಲ, ಯಾವುದೇ ರೀತಿ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ಸಂಪುಟ ವಿಸ್ತರಣೆಯಾಗಿ ಖಾಲಿ ಇರುವ ಸ್ಥಾನವನ್ನೇ ಇನ್ನೂ ಕೂಡ ತುಂಬಿಲ್ಲ. ಹಾಗಿರುವಾಗ ಯಾವ ಖಾತೆ ಯಾರಿಗೆ ಕೊಡ್ತೀವಿ, ಗೃಹ ಖಾತೆ ಯಾರಿಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸದ್ಯಕ್ಕೆ ಚರ್ಚೆ ಅಪ್ರಸ್ತುತ ಅನ್ನುವಂತಹ ಹೇಳಿಕೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀಡಿದ್ದಾರೆ.